ಹಾಯ್ ಹಲೋ ಗುಡ್ ಈವ್ನಿಂಗ್ ಟು ಆಲ್. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಏನು ಸುರಿತಾ ಇದೆ ನೋಡ್ರಿ ಮಳೆ. ಈ ಮಳೆಯಲ್ಲಿ ಬಿಸಿ ಬಿಸಿ ಬೋಂಡ ಬಜ್ಜಿ ಆಹಾ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಚಕ್ ಅಂತ ಒಂದು ರೆಸಿಪಿ ರೆಡಿ ಮಾಡೋಣ. ಅದಕ್ಕೆ ಬೇಕಾಗಿರೋದು ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆ, ಅದನ್ನು ತುರ್ಕೊಂಡು ಚೆನ್ನಾಗಿ ತುರ್ಕೊಂಡು ಅದನ್ನು ನೋಡಿ ಈ ಥರ ಮೆಣಸಿನ್ಕಾಯಿ ಒಳಗೆ ಹಾಕಬೇಕಾಗತ್ತೆ. ಅದಕ್ಕೊಂದು ಸ್ಟಫಿಂಗ್ ಮಾಡ್ಕೊಳ್ಳೋಣ. ಅದನ್ನು ತುರ್ಕೊಂಡಿರೋ ಆಲೂಗಡ್ಡೆಗೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಉಪ್ಪು, ಆಮೇಲೆ ಜೀರಾ ಪೌಡ್ರು, ಸ್ವಲ್ಪ ಗರಂ ಮಸಾಲ, ಇದಿಷ್ಟನ್ನು ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಸಾಕಾಯ್ತಾ. ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲೈಟಾಗಿ ಅದು ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ ಒಳಗೆ ಆ ಸ್ಟಫಿಂಗ್ನ ನೀಟಾಗಿ ತುಂಬಿ, ಅದು ಕೊತ್ತಂಬರಿ ಸೊಪ್ಪು ಇದ್ರೂ ತುಂಬ ಚೆನ್ನಾಗಿರುತ್ತೆ. ಬಟ್ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಆ ಮಳೇಲಿ ಹೋಗೋಕ್ಕಾಗಲಿಲ್ಲ. ಈ ಥರ ಎಲ್ಲ ತುಂಬಿಟ್ಕೊಳ್ಳಿ. ಅದಾದಮೇಲೆ ಸೈಡಲ್ಲಿ ಕಡಲೆ ಹಿಟ್ಟಿಗೆ ಸ್ವಲ್ಪ ಸೋಡಾ, ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕಿ ಅದನ್ನು ಸಹ ಸ್ವಲ್ಪ ನೀರನ್ನು ಹಾಕ್ತಾ ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಸಹ ಮಿಕ್ಸ್ ಮಾಡಿಕೊಂಡು, ಗೊತ್ತಲ್ಲ ನಾರ್ಮಲಾಗಿ ಎಲ್ಲರ ಮನೇಲೂ ಬೋಂಡ ಮಾಡೇ ಮಾಡ್ತೀರಾ. ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಕೈಯಲ್ಲಿ ಆ ಥರ ಅಂಟ್ಕೋಬೇಕು, ಕೈಗೆ ನೀಟಾಗಿ ಆ ಥರ ಮಾಡಿ ಮೆಣಸಿನ್ಕಾಯಿನ ನೀಟಾಗಿ ಅದರೊಳಗೆ ಅದ್ದಿ ತಗೊಂಡೋಗಿ ಬಿಸಿ ಬಿಸಿ ಕಾಯ್ತಿರೋ ಎಣ್ಣೆಗೆ ಬಿಡಿ. ಓಕೆ, ರೆಡಿ ಆಯ್ತಲ್ಲ ಬಿಸಿ ಬಿಸಿ ಬೋಂಡ. ಈ ಮಳೆಗೂ ಚಳಿಗೂ ಸಖತ್ತಾಗಿರುತ್ತೆ. ಎಲ್ಲರೂ ಮಾಡ್ಕೊಂಡು ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳಿ. ಥ್ಯಾಂಕ್ ಯು, ಬಾಯ್.